Hi all, welcome back to our channel. ಅನುಬಾಲುಸ್ ಲೈಫ್ ಸ್ಟೈಲ್. ಪ್ರೀವಿಯಸ್ ವ್ಲಾಗಲ್ಲಿ ನೋಡ್ದಂಗೆ ಮೊದಲನೇ ದಿನದ ಜಾತ್ರೆ ವ್ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ. ಇದೊಂದು ಪುಟಾಣಿ ವ್ಲಾಗ್ ಆಗಿರುತ್ತೆ, ಸೆಕೆಂಡ್ ಡೇದು. ಇಲ್ಲಿ ನೋಡ್ಬೋದು ಪೂಜೆ ಮಾಡಿ ಎಲ್ಲ ಮುಗಿದಿತ್ತು. ಇದು ಮೇಯ್ನ್ ದೇವ್ರಿಗೆ ಮತ್ತು ಇನ್ನೆರಡು ದೇವ್ರಿಗೆ, ಮಾರಮ್ಮಂಗೆ ಎಲ್ಲಮ್ಮಂಗೆ ಚಿಕ್ಕ ಚಿಕ್ಕ ದೀಪಗಳು. ಊರು ಗ್ರಾಮ ದೇವತೆ ಆಗಿರುವಂಥ ಮಹೇಶ್ವರಮ್ಮಂಗೆ ದೊಡ್ಡ ದೀಪ ರೆಡಿ ಮಾಡಿಟ್ಕೊಂಡಿದ್ದೀವಿ. ಅದ್ರದ್ದೊಂದು ಕ್ಲಿಪ್ಪಿಂಗ್ಸನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೀಪ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ನನಗೂ ಖುಷಿಯಾಗುತ್ತೆ. ಆ್ಯಸ್ ಯೂಶ್ವಲ್ ಹೊರಡೋಕ್ಕೆ ಮುಂಚೆ ಮನೇಲಿ ದೀಪ ಹಚ್ಚಿ ಬೆಳಗ್ಗೆ ಆಮೇಲೆ ಹೋಗಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ದೀಪ ತಂಬಿಟ್ಟು ಆರತಿ. ಇವತ್ತು ನಿನ್ನೆ ಬೆಲ್ಲದ ಆರತಿ ಇತ್ತು. ತಂಬಿಟ್ಟೆಲ್ಲ ಮಾಡಿ ಇವಾಗ ದೀಪ ಆರತಿ ಒಳಗಡೆ ಇಟ್ಟು ನನ್ನ ತಂಗಿ ದೀಪ ಹಚ್ತಾ ಇದ್ದಾಳೆ. ಇವತ್ತು ದೊಡ್ಡ ತಂಗಿ ಒಂದು ಆರತಿ, ದೊಡ್ಡ ತಂಗಿ ಮಗಳೊಂದು ಆರತಿ ಮತ್ತು ಚಿಕ್ಕ ತಂಗಿ ಒಂದು ಆರತಿ. 3 ಜನ 3 ಆರತಿ ತೊಗೊಂಡು ಹೋಗ್ತಾರೆ ಇವತ್ತು. ಈ ಚಿಕ್ಕ ದೀಪ ನನ್ನ ದೊಡ್ಡ ಮಗಳಿಗೆ, ಅದಕ್ಕೋಸ್ಕರ ಇದನ್ನು ಸಿಂಪಲಾಗಿ ಚಿಕ್ಕದಾಗಿ ಮಾಡಿಟ್ಟಿದ್ದೀವಿ, ಅವಳಿಗೆ ಹೊರೋಕ್ಕಾಗಲ್ಲ ಅಂತ. ನಿನ್ನೆ ಅವಳದ್ದು ಡ್ರೆಸ್ ನೋಡಿದ್ರಲ್ವ, ಇವತ್ತು ಈ ಥರ ಡ್ರೆಸ್ ಹೊಲಿಸಿದ್ದೀವಿ, ನೋಡ್ಬೋದು ನೀವು. ಆಮೇಲೆ ಅವ್ರದ್ದೊಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಅವಾಗ ನಿಮ್ಗೆ ಕಾಣಿಸುತ್ತೆ ಹೇಗಿದೆ ಡ್ರೆಸ್ಸು ಅಂತ. ಈಗ ದೀಪ ಹಚ್ಚಿ ಮನೇಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ನನ್ನ ಮಗಳಿಗೆ ಆಲ್ರೆಡಿ ನಿದ್ದೆ ಬಂದು ಗಲಾಟೆ ಸ್ಟಾರ್ಟ್ ಮಾಡಿದ್ಲು. ಅವಳಿಗೆ ಅದು ಹೊಸ ಬಟ್ಟೆ ಆಗಿರೋದ್ರಿಂದ ಚುಚ್ತಾ ಇದೆ. ನೋಡ್ಬೋದು ನನ್ನ ದೊಡ್ಡ ಮಗಳು. ಇಬ್ಬರು ಯಾವಾಗಲೂ ಸೇಮ್ ಇರಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಇಬ್ರಿಗೂ ಒಂದೇ ಥರ ಬಟ್ಟೆ ಹೊಲಿಸ್ತೀವಿ ಅಷ್ಟೇ. ದೊಡ್ಡ ಮಗಳು ರೆಡಿ ಆಗಿದ್ಲು, ಇವಳು ಊರಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವಳು ಒಂದು ದೀಪ ಹೊರಬೇಕಾಗಿತ್ತು. ಇವಾಗ ಅದಕ್ಕೋಸ್ಕರ ದೀಪನ ತೊಗೊಂಡೋಗಿ ಊರ ಮುಂದೆ ಕೊಟ್ಟರೆ ಅಲ್ಲಿಂದ ನಮ್ಮಮ್ಮ ಬೆಳಗ್ತಾರೆ ಅಂತ ಅವಳು ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾನು ಆ್ಯಸ್ ಯೂಶ್ವಲ್ ಅದೇ ಹಳೆ ನೈಟಿ ಹಾಕ್ಕೊಂಡು ಇದ್ದೀನಿ. ಇವಾಗ ನಮ್ಮ ಮನೇಲಿ ಹೊಸ ಬಟ್ಟೆ ಸಹ ಕೊಡೋಲ್ಲ, ಕೆಸರಾಗುತ್ತೆ ಅಂತ. ದೀಪ ಎಲ್ಲ ಬೆಳಗಿದಾಯಿತು. ಇಲ್ಲಿ ನನ್ನ ಮಗಳು ಹತ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ದಾಳೆ, ಬಟ್ಟೆ ಬಿಚ್ಚು ಅಂತ. ನಾನು ಒಂದು ಸ್ವಲ್ಪ ಹೊತ್ತಾದರೂ ಇರಲಿ ಅಂತ ಇಟ್ಟಿದ್ದೀನಿ. ನೋಡ್ಬೋದು ಹೇಗೆ ಕಾಣಿಸ್ತಿದ್ದಾಳೆ ಅಂತ. ಮತ್ತು ಎಲ್ಲ ರೆಡಿಯಾಗಿದ್ರಲ್ವ, ಮೆಮೊರಿ ಇರಬೇಕಲ್ವ, ಜಾತ್ರೆ ಟೈಮಲ್ಲಿ ಈ ಥರ ರೆಡಿಯಾಗಿದ್ವಿ, ಈ ಥರ ಆರತಿ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ಎಲ್ಲ ಫೋಟೋಸ್ ತೊಗೊಂಡು ಹೊರಗಡೆ ನಿಂತ್ಕೊಂಡಿದ್ರು. ನನ್ನ ಮಕ್ಕಳದ್ದು ಇಬ್ಬರದು ಒಂದೊಂದು ಫೋಟೋ ತೆಗೋಣ ಅಂದರೆ ಅದು ಕತ್ಲು ಬೇರೆ ಆಗೋಗಿತ್ತು. ಒಂದು ಫೋಟೋನೂ ಚೆನ್ನಾಗಿ ಬಂದಿಲ್ಲ. ಡೇ 1 ಅಂತೂ ಫೋಟೋಸ್ ಇದ್ದಾವೆ, ಡೇ 2ದು ಇಲ್ಲ.
ನಾನಂತೂ ನಮ್ಮೂರಲ್ಲಿ ಒಂದೇ ಸರ್ತಿ ಇಷ್ಟು ಜನ ನೋಡೇ ಇರಲಿಲ್ಲ. ಇಷ್ಟು ಜನ ನೋಡಿನೂ ಖುಷಿ ಆಯಿತು, ಮತ್ತು ದೀಪಗಳು ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಷ್ಟ ಆಗಿತ್ತು ಇವತ್ತಿನ ಪುಟಾಣಿ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಿನ್ನೂ ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತಾ, ಅಂಟಿಲ್ ದೆನ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.